ನಾನು ನಾಗರತ್ನ ಅಂತ ಸಮೃದ್ಧ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಹನುಮನಗರ ಬೆಂಗಳೂರು ಇಲ್ಲಿ CEO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮುಂಚೆ ಒಂದು ಆರ್ಡಿನರಿ ಕ್ಲರ್ಕ್ ಆಗಿದ್ದವಳು, ಇದೇ 1 ವರ್ಷದ ಕೆಳಗೆ. ಹೀಗೆ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಈ ಒಂದು ಸೆಕೆಂಡ್ಗೆ MBA ಫಾರ್ ನಾನ್ MBA ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅದನ್ನ ಕೇಳಿದಾಗ ಅವ್ರದ್ದು ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು. ಕೇಳಿದಾಗ ಸುಮ್ಮನೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು, ಏನಾದ್ರು ಬೆಳವಣಿಗೆ ಇರ್ಬೋದಾ ನನ್ನಲ್ಲಿ ಅಂತ ಒಂದು ಆ ಸಂಸ್ಥೆಗೆ ಹೋದಾಗ ನಾನು ಎಲ್ಲ ಅವ್ರ ಟೆಸ್ಟ್ಗಳಿರುತ್ತೆ ಅದರೊಳಗೆಲ್ಲ ಪಾಸ್ ಆಗಿ ಕೋರ್ಸು ಮಾಡಿದೆ. 2.5 months ಕೋರ್ಸ್. ಅದು ಕೋರ್ಸ್ ಟೈಮಲ್ಲಿ ಮುಂಚೆ ನಾನೇನು ಮಾಮೂಲಿ ಒಂದು ಏನು ವಿಶೇಷವಾದ ಒಂದು ವೈಶಿಷ್ಟ್ಯತೆ ಏನಿರಲಿಲ್ಲ ನನ್ನಲ್ಲಿ. ವೈಶಿಷ್ಟ್ಯತೆ ಇತ್ತು, ಅದನ್ನು ರೆಕಗ್ನೈಸು ಮಾಡ್ಕೊಂಡಿರ್ಲಿಲ್ಲ ನಾವು. ಆ ಒಂದು ಕೋರ್ಸ್ ಟೈಮಲ್ಲಿ ನಾವು ಏನು ನಮ್ಮ ವೈಶಿಷ್ಟ್ಯತೆ ಏನು, ನಾವು ಯಾವ ಥರ ಮುಂದೆ ಬರ್ಬೋದು ನಮ್ಮ ಒಂದು ಇದರೊಳಗೆ ಕೆಲಸದಲ್ಲೇ ಅನ್ನೋ ಒಂದು ಕೋರ್ಸ್ ಟೈಮಲ್ಲಿ ನನಗೆಲ್ಲ ಗೊತ್ತಾಯಿತು. ಅದನ್ನೇ ಅವರು ಸೂತ್ರಗಳನ್ನ ಹಾಕೊಳ್ಳೋದಕ್ಕೆ ಹೇಳ್ತಾರೆ ನಮಗೆ. 12 ಸೂತ್ರಗಳನ್ನ ನಮಗೆ ಒಂದು ಕೆಲಸದಲ್ಲಿ ನಾವು ಏನು ಸೂತ್ರಗಳನ್ನ ಹಾಕೊಳ್ಬೋದು ಅದನ್ನು ಟಾರ್ಗೆಟ್ ಟೈಮ್ ಇಟ್ಕೋಬೇಕದು. ಅದನ್ನೆಲ್ಲ ರೀಚ್ ಮಾಡೋದು ಹೆಂಗೆ ಅಂತ ನಾವೇ ಹಾಕೋತೀವಿ. ಹಾಕೊಂಡ್ಬಿಟ್ಮೇಲೆ ಆ ಸೂತ್ರಗಳನ್ನೆಲ್ಲ ಅಳವಡಿಸ್ಕೊತಾ ಬಂದಮೇಲೆ ಇವತ್ತು ನಾನು ಒಂದು ಕ್ಲರ್ಕ್ ಆಗಿದ್ದವಳು CEO ಆಗೋಕ್ಕೆ ಆಯಿತು. CEO ಆಗೋದೊಂದು ದೊಡ್ಡ ವಿಷಯ ಅಲ್ಲ, ಅದನ್ನು ಸಕ್ಸಸ್ಫುಲ್ ಆಗಿ ಜವಾಬ್ದಾರಿಯುತವಾಗಿ ನಡ್ಕೊತಾ ಇದ್ದೀನಿ ನಾನು. ಇನ್ನು ಅದು ಮುಂದೆ ಬರೋಕ್ಕೆ, ನಮ್ಮ ಸಂಸ್ಥೆ ಮುಂದೆ ಬರೋಕ್ಕೆ ತುಂಬ ಅವಕಾಶ ಆಗ್ತಾ ಇದೆ ನನಗೀಗ. ಅದೆಲ್ಲ ಈಸಿಯಾಗಿ ನನಗೆ ಒಂದು ಸೆಕೆಂಡ್ ಗೇರ್ ಸಂಸ್ಥೆಯಿಂದ ಒಂದು ಹೆಲ್ಪ್ ಆಗ್ತಾ ಇದೆ. ನನಗೆ ಗೊತ್ತಿರುತ್ತೆ ವಿಷಯಗಳು ಮಾತಾಡೋದು, ಬಟ್ ಪಾತ್ ಗೊತ್ತಿರಲ್ಲ. ಎಲ್ಲರಿಗೂ ದಾರಿ ಗೊತ್ತಿರಬೇಕು, ಏನು ಮಾಡಬೇಕು ನೆಕ್ಸ್ಟು, ಯಾವ ಥರ ಹೋದರೆ ಕರೆಕ್ಟ್ ಒಂದು ಇದರೊಳಗೆ ನಾವು ರೀಚ್ ಆಗ್ತೀವಿ ಅನ್ನೋದು ಎಲ್ಲರಿಗೂ ಪ್ಲ್ಯಾನ್ ಇರಲ್ಲ. ಈ ಒಂದು ನಿಟ್ಟಿನಲ್ಲಿ MBA ಕೋರ್ಸ್ ಮಾಡಿದ್ಮೇಲೆ ನನಗೊಂಥರ ಕಾನ್ಫಿಡೆನ್ಸ್ ಬಂತು. ನಾನು ಮಾಡ್ತಿರೋ ಕೆಲಸದಲ್ಲೆಲ್ಲ ನನಗೆ ಒಂದು ಪ್ರೋತ್ಸಾಹ ಬಂದಿರೋದ್ರಿಂದ, ನಮ್ಮ ಸಂಸ್ಥೆಯಿಂದನೂ ಪ್ರೋತ್ಸಾಹ ಬಂತು, ಎಲ್ಲರಿಂದನೂ ಒಂದು ಕೋಆಪ್ರೇಷನ್ ಬಂತು. ಸಂಸ್ಥೆನೂ ಮ್ಯಾಕ್ಸಿಮಮ್ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗೋದು ಅನ್ನೋ ಒಂದು ಇದು ಇದೆ, ನನಗೆ ಇಂಟೆನ್ಷನ್ ಇದೆ, ನಡೀತಾ ಇದೆ. ಈ ನಾನು ಸೂತ್ರಗಳು ಹಾಕ್ಕೊಂಡಿರೋದು ಅವ್ರು 12 ಹಾಕಿ ಹೇಳಿದ್ರು. ನಾನು ಸುಮ್ಮನೆ ಹಾಕೊಂತ ಹೋಗ್ತಾ ಇದ್ದಾಗ ನನಗೆ 24 ಸೂತ್ರಗಳೇ ಆಗೋಯ್ತು. 24 ಸೂತ್ರಗಳು ಅದು 1 ವರ್ಷ 2 ವರ್ಷ ಟೈಮ್ ಕೋರ್ಸಲ್ಲಿ ಇರೋದು. ಅದು ಆಲ್ಮೋಸ್ಟ್ 1 ವರ್ಷ ಟೈಮ್ ಒಳಗೇನೆ ನಾನು 12 ಸೂತ್ರಗಳನ್ನ ಅವ್ರು ಏನು ಹೇಳಿದ್ರು ಆಲ್ಮೋಸ್ಟ್ ಎಲ್ಲನೂ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋಗ್ತೀನಿ. ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಿರೋದ್ರಿಂದ ಸಂಸ್ಥೆ ಇಷ್ಟು ಮಟ್ಟಿಗೆ ಮುಂದೆ ಬರೋಕ್ಕಾಯ್ತು. ವಿತೌಟ್ ಪ್ಲಾನಿಂಗು ಏನಾದ್ರು ಮಾಡೋಕ್ಕೆ ಹೋದರೆ ಅದು ಸ್ವಲ್ಪ ಫೇಲ್ಯೂರ್ಸ್ ಆಗುತ್ತೆ. ಈ ಸೂತ್ರಗಳು ಅನ್ನೋದು ಪ್ಲಾನಿಂಗ್ ಇದ್ದಂಗೆ. ಈ ಪ್ಲಾನಿಂಗ್ ಹಾಕಿರೋದ್ರಿಂದ ನನಗೆ ಆಲ್ಮೋಸ್ಟ್ ನನಗೆ ರೀಚ್ ಮಾಡೋಕ್ಕಾಯ್ತಿಲ್ಲ. ಅದು ನನಗೆ ಈ ಪ್ಲಾನಿಂಗ್ ಹೆಂಗೆ ಮಾಡೋದು, ಯಾವುದಾದ್ಮೇಲೆ ಯಾವ ಸೂತ್ರ ಹಾಕಬೇಕು, ಅದೆಲ್ಲ ನನಗೆ ಯೋಚನೆ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟು ನಾನು ಮಾಡೋ ಥರ ಅವರೇ ಮಾಡಿಸಿರೋದ್ರಿಂದ ನನಗೆ ಇವಾಗ ನನಗೆ ಡೆವಲಪ್ಮೆಂಟ್ಗೆ ಈಸಿ ಆಗ್ತಾ ಇದೆ. ಅದಾದಮೇಲೆ ಮೆಂಬರ್ಸ್ಗೂ ಅಷ್ಟೇ ಯಾವ ಥರ ಅವ್ರಿಗೆ ಅನುಕೂಲಗಳು ಒದಗಿಸ್ಕೋಬೋದು ಅನ್ನೋದನ್ನು ನಾನು ಸೂತ್ರಗಳು ಹಾಕ್ಕೊಂಡಿರೋದ್ರಿಂದ ಗೊತ್ತಾಯಿತು. ಮೊದಲನೇದು ನಾನು ಫಸ್ಟ್ ಆಫ್ ಆಲ್ ನಮ್ಮದು ಬರೀ ಕಂಪ್ಯೂಟರ್ ಇತ್ತು, ನಮ್ಗೇನು ಬೇರೆ ಇನ್ಫಾರ್ಮೇಷನ್ ಬೇಕು ಫೋನ್ ಮೂಲಕನೇ ಕೇಳೋರು ಇರ್ತಾರೆ, ಕೆಲವರು ವೆಬ್ಸೈಟ್ ಮೂಲಕ ಪಡ್ಕೊಳ್ಳೋರು ಇರ್ತಾರೆ. ಇದೆಲ್ಲ ಮಾಡೋದ್ರಿಂದ ಆಮೇಲೆ ಎಷ್ಟೊಂದು ಜನ ಸಾಲ ಪಡ್ಕೊತಾರೆ, ಪಾಪ ಅವ್ರು ಬಂದು ಕಟ್ಟಕ್ಕಾಗಲ್ಲ. ಎಲ್ಲ ಇವಾಗೆಲ್ಲ ಆಲ್ಮೋಸ್ಟ್ ಕೂತಲ್ಲೇ ಎಲ್ಲಾನು ಅನುಕೂಲಗಳು ಬೇಕು ಅಂತದ. ಅದಕ್ಕೆ ಮನೆಯಲ್ಲೇ ಕುತ್ಕೊಂಡು ಅವರು ರಿಪೇಮೆಂಟ್ ಎಲ್ಲ ಬೇರೆ ಎಲ್ಲ ಸಂಸ್ಥೆಗಳು ಇರೋ ಥರನೇ ನಮ್ಮ ಸಂಸ್ಥೆನೂ ರಿಪೇಮೆಂಟ್ ಕೂತ್ಕೊಂಡಲ್ಲೇ ಮಾಡ್ಬೋದು. ಸಾಲ ಪಡ್ಕೊಂಡ್ಮೇಲೆ ಇಲ್ಲೇ ಬಂದು ಕಟ್ಟಬೇಕು, ಟೈಮ್ ಆಗುತ್ತೆ, ಅದೆಲ್ಲ ಇಲ್ಲ, ಟೈಮ್ ಇಲ್ಲ ಅನ್ನೋರಿಗೆಲ್ಲ ಇದೆಲ್ಲ ಅನುಕೂಲಗಳು ನಾವು ಮಾಡ್ಕೊಡ್ತಾ ಇದ್ದೀವಿ. ಇನ್ನೂ ಬೇಕಾದ್ರೆ ಈಸಿಯಾಗಿ ಆಗೋ ಥರ ಇನ್ನೂ ಹೆಚ್ಚಿನ ಸವಲತ್ತುಗಳು ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇದೆ. ಆಮೇಲೆ ಇದ್ರ ಜೊತೆ ಬರೀ ಅವ್ರಿಗೆ ಅನುಕೂಲಗಳು ಮಾಡ್ಕೊಳ್ಳೋದು ಅಲ್ಲ, ಅವ್ರ ಬಗ್ಗೆ ನಮಗೆ ಜಾಸ್ತಿ ಕಾಳಜಿನೂ ಇದೆ. ಎಲ್ಲ ಥರ ಮಾತಾಡ್ತಿರ್ತಾರೆ, ತಮ್ಮ ಒಪಿನಿಯನ್ ಹೇಳ್ತಾರೆ, ಇಂಪ್ರೂವ್ಮೆಂಟ್ ಏನೇನು ಮಾಡಬೇಕು, ಈ ಥರ ಏನೇನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಮುಕ್ತವಾದ ಒಂದು ಮಾತುಕತೆ ನಡೀತಾ ಇರುತ್ತೆ ನಮ್ಮದು. ಥರ ಯಾವ ಬ್ಯಾಂಕ್ ಥರ ಒಂಥರ ರಿಸ್ಟ್ರಿಕ್ಟೆಡ್ ಇಲ್ಲ ನಮ್ಮದು. ಒಂಥರ ಮುಕ್ತವಾಗಿ ಬರ್ತಿರ್ತಾರೆ. ಏನು ಅವ್ರು ಯಾರು ಏನು ಅನ್ಕೋತಾರೆ, ಎಲ್ಲ ಒಂಥರ ಹತ್ತದವಾಗಿರೋ ಥರನೇ ಇರ್ತೀವಿ ನಾವು. ಯಾರನ್ನೂ ಏನು ಮಾತಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ ಇರಲ್ಲ. ಮುಕ್ತವಾಗಿ ಮಾತಾಡೋದ್ರಿಂದ ನಮ್ಗೆ ಅಭಿಪ್ರಾಯಗಳು ಗೊತ್ತಾಗೋದ್ರಿಂದ ನೆಕ್ಸ್ಟ್ ಅದನ್ನ ಅಭಿಪ್ರಾಯಗಳನ್ನ ಸರಿಪಡಿಸ್ಕೊಳ್ಳೋದು ಒಂದು ಅವಕಾಶ ಆಗುತ್ತೆ. ಈ ಒಂದು ಎನ್ವೈರನ್ಮೆಂಟ್ ಇರೋದ್ರಿಂದ ಈ ಒಂದು ಮಾಡಿದಾಗ ಡಯಾಗ್ನೋಸಿಸ್ ಸೆಂಟರ್ಸ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಅಲ್ಲಿಂದ ಅವ್ರೇನಾದ್ರು ನಮ್ಮ ಸಂಸ್ಥೆಗೆ ಒಂದು ಟ್ಯಾಗಪ್ ಆಗಿ ಅವ್ರೇನಾದ್ರು ಡಿಸ್ಕೌಂಟ್ ಕೊಡ್ತಾರಾ, ನಾವು ಅವ್ರಿಗೇನಾದ್ರು ಹೆಲ್ಪ್ ಮಾಡ್ಬೋದು ಅಂತ ಅವ್ರ ಹತ್ರ ನಾವು ಟೈಅಪ್ ಆಗಿ ನಮ್ಮ ಸಂಸ್ಥೆನಾನು ಸ್ವಲ್ಪ ದುಡ್ಡು ಕೊಡ್ಬೋದು, ಅವರಿಂದನೂ ಡಿಸ್ಕೌಂಟ್ ಎಲ್ಲ ಕೊಟ್ಟರೆ ಮೆಂಬರ್ಸ್ಗೆ ಹೆಲ್ಪ್ ಆಗುತ್ತೆ.
ಅವಾಗ ಅಂತ ಕಡೆ ಅವ್ರು ಡಯಾಗ್ನೋಸ್ ಸೆಂಟರ್ಸ್ಗೆ ಹೋಗಿ ತೋರಿಸೋಳು ಕಡಿಮೆ ವೆಚ್ಚದಲ್ಲೇ ಅವ್ರು ಎಲ್ಲ ಒಂದು ಸೌಲಭ್ಯಗಳನ್ನ ಪಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದು ಸದ್ಯದಲ್ಲೇ ಇನ್ನೂ ಅವ್ರಿಗೆಲ್ಲ ಒಂದು ಅನುಕೂಲ ಸೌಲಭ್ಯಗಳನ್ನ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಇದೆಲ್ಲ ಪೂರ್ತಿ ಸಕ್ಸಸ್ ಆದಮೇಲೆ ಖಂಡಿತ ಒಂದಲ್ಲ ಒಂದು ದಿವಸ ಅವ್ರಿಗೆ ಈ ಸೌಲಭ್ಯ ಸಿಗತ್ತೆ. ಇಷ್ಟು ಒಂದು ಇವಾಗ ಒಂದು ವರ್ಷದ ಅವಧಿನಲ್ಲಿ ನಾನು ಇಷ್ಟು ಅನುಭವಗಳನ್ನ ಪಡ್ಕೊಂಡು ಎಲ್ಲ ಒಂದು ಕೋರ್ಸ್ ಟೈಮಲ್ಲಿ ನಾನು ಏನೇನು ಕಲ್ತಿದ್ದೀನೋ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಥರ ಒಂದು ಎಲ್ಲೋ ಅಡಚಣೆಗಳು ಬಂದಿಲ್ಲ. ಇದಕ್ಕೆ ನಮ್ಮ ಸಂಸ್ಥೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಹೆಲ್ಪು ಎನ್ಕರೇಜ್ಮೆಂಟು ಒಂದೊಂಗೆಲ್ಲ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಡೋದು ಅವರು ತುಂಬ ಪ್ರಮುಖವಾದ ಕಾರಣ ಆಗ್ತಾರೆ. ನಮ್ಮ ಸ್ಟಾಫು ಅಷ್ಟೇ ನನ್ನ ಜೊತೆ ನಾನು ಏನೇ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ. ಅದೇ ಬೇಕಾಗಿರೋದು. ಯಾರಾದ್ರೂ ಒಬ್ರು ಕಾಲು ಹಿಂಗೆ ಅಡ್ಡ ಕೊಟ್ಬಿಟ್ರೆ ನಮ್ಗೆ ಅಲ್ಲೇನೆ ಫೇಲ್ಯೂರ್ ಸ್ಟಾರ್ಟ್ ಆಗುತ್ತೆ. ಆ ಥರ ಯಾವುದೋ ಒಂದು ಇದರಿಂದನೂ ನಂಗೆ ಪ್ರಾಬ್ಲಮ್ ಆಗಿಲ್ಲದೆ ಇರೋದ್ರಿಂದ ಎಲ್ಲ ಥರನೂ ಆಗಿದೆ. ನಾವು ಆ ಥರ ಅವ್ರನ್ನ ಪ್ರಾಬ್ಲಮಲ್ಲಿ ಮಾಡೋಕ್ಕೂ ಇಲ್ಲ. ಅವ್ರಿಗೂ ಮುಕ್ತವಾಗಿ ಎಲ್ಲದಕ್ಕೂ ಬೆಳೆಯಕ್ಕೆ ಬಿಟ್ಟರೆ ಎಲ್ಲರೂ ಸಹಕಾರ ಕೊಟ್ಟೇ ಕೊಡ್ತಾರೆ. ಈ ಥರ ಒಂದು ನಿಟ್ಟಿನಲ್ಲಿ ನಾನು ಸಂಸ್ಥೆನ ಬೆಳ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ನಾನು ಮಾಡಿರೋ ಕೋರ್ಸಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಸಾಮಾನ್ಯವಾಗಿ ಸುಮ್ಮನೆ ಹೋಗಿ ಬಂದು ಮಾಡ್ತಿದ್ರೆ ಎಲ್ಲರಿಗೂ ಇದು ಗೊತ್ತಾಗಲ್ಲ. ಒಂದು ಸಾಮಾನ್ಯವಾಗಿ ಸುಮ್ಮನೆ ಹೋಗಿ ಬೆಳಗಿಂದ ಸಾಯಂಕಾಲ ತನಕ ದುಡಿತಾರೆ, ಮನೆಯಲ್ಲೂ ದುಡಿತಾರೆ, ಯಾವೊಂದು ವಿಶೇಷವಾದ ಅವ್ರಿಗೆ ರೆಕಗ್ನಿಷನ್ ಇರಲ್ಲ ಪಾಪ. ನಮ್ಮಂಥ ಮಹಿಳೆಯರಿಗೆ ಎಸ್ಪೆಷಲಿ ಆ ಒಂದು ರೆಕಗ್ನಿಷನ್ ಬೇಕಂದ್ರೆ ಇದೊಂದು ಏನಾದ್ರು ಎಕ್ಸ್ಟ್ರಾ ಒಂದು ಏನಾದ್ರು ವಿಶಿಷ್ಟವಾಗಿ ನಾವು ಗುರ್ತಿಸ್ಕೋಬೇಕು. ಗುರ್ತಿಸ್ಕೊಂಡ್ರೆ ಮಾತ್ರ ಎರಡು ಕಡೆನೂ ಸಂತೋಷವಾಗಿದ್ದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು.